ಹೆಂಡತಿ ಮೇಲಿನ ಅನುಮಾನಕ್ಕೆ ಪತ್ನಿ ಮತ್ತು ಮಾವನ ಕೊಲೆ. ಚಾಕು ಇರಿದು ಸ್ಥಳದಲ್ಲಿ ಕುಳಿತಿದ್ದ ಅಳಿಯ ಮತ್ತು ಅವರ ತಂದೆ. ಒಂದು ಡಬಲ್ ಮರ್ಡರ್ ಕೇಸ್ ವರದಿಯಾಗಿದೆ. ಒಬ್ರಿಗೊಬ್ರು ಘರ್ಷಣೆ ಆಗಿ ಅವರು ಒಬ್ರಿಗೊಬ್ರು ಹುಡುಕೊಂಬಿಟ್ಟಾರೆ. ಹರಿತವಾದ ಆಯುಧಗಳೊಂದಿಗೆ ಹಲ್ಲೆ ಮಾಡಿ ಹಾಗೆ ನೋಡಿದ್ರೆ ಮಗಳ ಸಂಸಾರ ಉಳಿಸೋಕೆ ಮಾವ ಊರಿನಿಂದ ಬಂದಿದ್ದ ಕಣ್ರಿ. ಇತ್ತ ಅಳಿಯ ನೋಡಿದ್ರೆ ಜಪ್ಪಯ್ಯ ಅಂದ್ರು ಹೆಂಡತಿಯನ್ನ ಒಪ್ಪಿಕೊಳ್ಳಲು ರೆಡಿ ಇರ್ಲಿಲ್ಲ. ಯಾಕಂದ್ರೆ ಹೆಂಡತಿಯ ಮೇಲಿನ ಒಂದು ಅನುಮಾನಕ್ಕೆ ಬಳ್ಳಾರಿಯಲ್ಲಿ ಹಾಡಗಲೇ ಡಬಲ್ ಮರ್ಡರ್ ನಡೆದು ಹೋಗ್ಬಿಟ್ಟಿದೆ ನೋಡಿ. ಹೀಗೆ ಮನೆಯ ಮುಂದೆ ಹೆಣವಾಗಿ ಬಿದ್ದಿರೋದು ಹೆಂಡತಿ ಮತ್ತು ಹೆಂಡತಿಯ ಅಪ್ಪ ಕಣ್ರಿ. ಇವರನ್ನ ಮನೆಯ ಅಂಗಳದಲ್ಲಿ ತಂದೆ ಮತ್ತು ಮಗ ಸೇರಿ ಕೊಂದಾಕ್ಬಿಟ್ಟಿದ್ದಾರೆ. ಬೀಗ್ರು ಅಂತ ಕರುಣೆ ಇಲ್ಲದೆ ಈ ರೀತಿ ಕೊಲೆ ಮಾಡಿರೋದು ಕೇಳಿ ಸಂಪೂರ್ಣ ಬಳ್ಳಾರಿಯೇ ಬೆಚ್ಚಿ ಬಿದ್ದಿದೆ. ಹೆಂಡತಿಯ ಬಲಿ ಪಡೆದ ಅನುಮಾನ ಪಿಚಾಚಿ. ರೂಪವತಿ ಹೆಂಡತಿಯನ್ನೇ ಕೊಂದು ಹಾಕಿದ ಪಾಪಿಗಂಡ. ಆತ ಹೆಂಡತಿ ಮೇಲೆ ಅನುಮಾನ ಪಟ್ಟು ನಿತ್ಯ ಜಗಳ ಆಡ್ತಾ ಇದ್ದ. ಆಕೆ ಕುಂತ್ರು ನಿಂತ್ರು ಅನುಮಾನ ಪಡ್ತಿದ್ದ. ಕುಡಿದು ಬಂದು ನಿತ್ಯ ಹೆಂಡತಿಗೆ ಚಿತ್ರಹಿಂಸೆ ನೀಡ್ತಿದ್ದ. ಗಂಡ ಹೆಂಡತಿ ಜಗಳ ಬಗೆಹರಿಸಲು ಮನೆಗೆ ಮಾವ ಬಂದಿದ್ದ ನೋಡಿ. ಜಗಳ ಏನೇ ಇರ್ಲಿ ಇಬ್ರು ಹೊಂದ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳಿದ್ದೆ ಕೊಲೆಗೆ ಕಾರಣವಾಯ್ತು. ಬಳ್ಳಾರಿ ನಗರ ಉಪವಿಭಾಗದ ಈ APMC ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ವರದಿಯಾಗಿದೆ. ಮೂಲತಃ ಇದರಲ್ಲಿ ತೇಜು ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಆ ಹೆಂಡತಿಯ ಅಪ್ಪ ಅವರ ಮಾವ ಇಬ್ಬರನ್ನು ಹರಿತವಾದ ಆಯುಧಗಳೊಂದಿಗೆ ಹಲ್ಲೆ ಮಾಡಿ ಅಲ್ಲೇ ಮನೆಯ ಮುಂಭಾಗದಲ್ಲಿ ಅವರು ಇಬ್ಬರು ಅಸುನೀಗಿದ್ದಾರೆ. ಹೆಂಡತಿಯ ಮೇಲೆ ಅನುಮಾನ, ನಿತ್ಯ ಜಗಳವಾಡ್ತಿದ್ದ ಪತಿ, ಪಂಚಾಯಿತಿ ಮಾಡಲು ಬಂದಿದ್ದ ಮಾವ, ಪತ್ನಿ ಹತ್ಯೆ. ಹೌದು, ಹೀಗೆ ಜೋಡಿ ಕೊಲೆ ಮಾಡಿ ಶವದ ಮುಂದೆ ಕುಳಿತಿರುವ ಆರೋಪಿಗಳು ಕಣ್ರಿ. ಮತ್ತೊಂದು ಕಡೆ ಗಾಬರಿಯಿಂದ ಭೀಕರ ದೃಶ್ಯ ನೋಡಿ ದಂಗಾದ ಜನರು. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿಯ ಗುಗ್ಗರಟ್ಟಿಯಲ್ಲಿ ಕಣ್ರಿ. ಮಂಗಳವಾರ ಮಧ್ಯಾಹ್ನ 3:30 ಬಳ್ಳಾರಿಯ ಗುಗ್ಗರಟ್ಟಿಯಲ್ಲಿ ಭೀಕರವಾಗಿ ಇಬ್ಬರ ಹತ್ಯೆ ನಡೆದ್ಬಿಟ್ಟಿದೆ. ಹೆಂಡತಿ ಮೇಲೆ ಅನುಮಾನಿಸಿ ನಿತ್ಯ ಜಗಳವಾಡಿ ಚಿತ್ರಹಿಂಸೆ ನೀಡುತ್ತಿದ್ದ ಅಳಿಯನಿಗೆ ಬುದ್ಧಿ ಹೇಳಲು ಬಂದಿದ್ದ ಮಾವನ ಮೇಲೆ ಅದೇನ್ ಕೋಪ ಬಂತೋ ಏನೋ ಕೈಯಲ್ಲಿ ಚಾಕು ಹಿಡಿದು ಮನಸೋ ಇಚ್ಛೆ ಚುಚ್ಚಿ ಕೊಲೆ ಮಾಡ್ಬಿಟ್ಟಿದ್ದ. ಬಳಿಕ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೆಂಡತಿಯನ್ನ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದ ನೋಡಿ. ಈ ಕೊಲೆಗೆ ಆತನ ತಂದೆಯೂ ಸಾಥ್ ನೀಡಿದ್ದು ಇದೀಗ ಇಬ್ರು ಆರೋಪಿಗಳು ಅಂಧರಾಗಿದ್ದಾರೆ. ಇದರಲ್ಲಿ ಈ ತೇಜು ಅನ್ನೋನಿಗೆ ಅವರ ಹೆಂಡತಿ ಬಗ್ಗೆ ಕೆಲವು ಸಂಶಯಗಳಿದ್ದರಿಂದ ಅದರ ಪರಿಣಾಮವಾಗಿ ಆದ ವಾಗ್ವಾದದಲ್ಲಿ ಇದು ಆಗಿದೆ ಅಂತ ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಕೊಲೆಯಾದ ದುರ್ದೈವಿ 24 ವರ್ಷದ ನಾಗಲಕ್ಷ್ಮಿ ಹಾಗೂ ಅವರ ತಂದೆ 48 ವರ್ಷದ ಶ್ರೀನಿವಾಸ್. ಇಬ್ಬರು ಮೃತ ದುರ್ದೈವಿಗಳು. ಗಂಡ ಹೆಂಡತಿ ಸಂಸಾರ ಸರಿ ಮಾಡಲು ಬಂದಿದ್ದ ಮಾವನನ್ನೇ ಕೊಲೆ ಮಾಡಿ ಬಳಿಕ ತನ್ನ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿ ಕ್ರೌರ್ಯ ಮೆರೆದಿದ್ದಾನೆ. ಅಂದಾಗಿ ಈ ರೀತಿ ಕೊಲೆ ಮಾಡಿ ರಾಜಾರೋಷವಾಗಿ ಮನೆ ಮುಂದೆ ಕುಳಿತಿರುವ ಈ ಪಾಪಿಗಳನ್ನ ಸರಿಯಾಗಿ ಒಮ್ಮೆ ನೋಡ್ಬಿಡಿ. 29 ವರ್ಷದ ಆರೋಪಿ ತೇಜ ಹಾಗೂ 50 ವರ್ಷದ ಆತನ ತಂದೆ ಗುರುಶಂಕರ್ ಕಣ್ರಿ. ಡಬಲ್ ಮರ್ಡರ್ ಮಾಡಿ ಏನೋ ನಡೆದೇ ಇಲ್ವೇನೋ ಎಂಬಂತೆ ಮನೆಯ ಮುಂದೆ ಅದೇ ಕುಳ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಊರಿಂದ ಬಂದರಂತೆ, ಯಲ್ಲಾಪುರ ಕ್ರಾಸಿಂದ ಬಂದರಂತೆ. ಅವ್ರದ್ದೇನೋ ಫ್ಯಾಮ್ಲಿ ಪ್ರಾಬ್ಲಮ್, ಏನೋ ಗಲಾಟೆ ಐತಂತೆ. ಬಂದರೆ ಅವ್ರೇನೋ ಬಂದು ಮಾತಾಡುವಾಗ ಒಬ್ರಿಗೊಬ್ರು ಘರ್ಷಣೆ ಆಗಿ ಅವರು ಒಬ್ರಿಗೊಬ್ರು ಹುಡ್ಕೊಂಬಿಟ್ಟಾರ. ಆಮೇಲೆ ಅವ್ರ ಅಮ್ಮ, ಇನ್ನೊಬ್ರು ಅವ್ರ ಅತ್ತೆ ಓಡೋಗಿ ಅಲ್ಲಿದ್ದಾರೆ. ಮಗ ಅವರಪ್ಪ ಇದು ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅಂತ.
ಅಂದಾಗೆ ಆರೋಪಿಗಳು ಬಳ್ಳಾರಿಯಲ್ಲಿ ಬಟ್ಟೆ ವಾಶ್ ಮತ್ತು ಐರನ್ ಶಾಪ್ ಕೆಲಸ ಮಾಡ್ಕೊಂಡಿದ್ರು. ಆರೋಪಿ ತೇಜ ಮತ್ತು ಆತನ ಪತ್ನಿ ನಾಗಲಕ್ಷ್ಮಿ ಇಬ್ಬರು ಧೋಬಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಇಬ್ಬರು ಅನ್ಯೋನ್ಯವಾಗಿಯೇ ಇದ್ರು. ಬಡತನವಿದ್ರು ದಂಪತಿಗಳು ಚೆನ್ನಾಗೇ ಇದ್ರು ಕಣ್ರಿ. ಇವರ ದಾಂಪತ್ಯಕ್ಕೆ ಸಾಕ್ಷಿ ಅನ್ನುವಂತೆ ಇಬ್ರು ಮುದ್ದಾದ ಮಕ್ಕಳುಗಳಿವೆ. ತಂದೆ ತಾಯಿಯೊಂದಿಗೆ ಜೀವನ ಮಾಡುತ್ತಿದ್ದ ಕುಟುಂಬದಲ್ಲಿ ಅನುಮಾನ ಅನ್ನೋ ಬಿರುಗಾಳಿ ಎದ್ದಿತ್ತು ನೋಡಿ. ಹೆಂಡತಿ ಪರಪುರುಷನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಆಕೆಯ ಮೇಲೆ ಅನುಮಾನ ಪಡಲು ಆರಂಭ ಮಾಡಿದ್ದ ಗಂಡ ತೇಜ. ಅಂದರೆ ಸರ್ ಇಲ್ಲೇ ಸರ್ ಅವರು ಬಂದು ಅಗಸರು ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ದೋಬಿ ಕೆಲಸ ಮಾಡ್ರು ಇಲ್ಲೇ ನೋಡಿದ್ದೀವಿ ಸರ್. ಅವ್ರೇನು ಹಂಗಲ್ಲ ಅನಿಸ್ತತೆ, ಏನು ಅಚಾನಕ್ ನಡೆದಿರೋ ಘಟನೆ ಅನಿಸ್ತದೆ ಸರ್. ನಿತ್ಯ ಚಿತ್ರಹಿಂಸೆ, ಹೆಂಡತಿಗೆ ನರಕಯಾತನೆ. ಕುಡಿದು ಬಂದು ಹೆಂಡತಿಯ ಮೇಲೆ ಹಲ್ಲೆ. ನಿತ್ಯವೂ ನರಕಯಾತನೆ ಅನುಭವಿಸುತ್ತಿದ್ದ ಲಕ್ಷ್ಮಿ ಬೇಸತ್ತು ತನ್ನ ತಂದೆ ಶ್ರೀನಿವಾಸ್ಗೆ ಮನೆಗೆ ಕರೆಸ್ಕೊಂಡಿದ್ಲು. ತನಗಾಗುತ್ತಿರುವ ನೋವನ್ನ ಹೇಳ್ಕೊಂಡಿದ್ಲು ನೋಡಿ. ಹೀಗಾಗಿ ಸಿಟ್ಟಿಗೆ ಬಂದ ಮಾವ ತೇಜನಿಗೆ ಬೈದು ಬುದ್ಧಿವಾದ ಹೇಳಿದ್ದಾನೆ. ಮಾತಿಗೆ ಮಾತು ಬೆಳೆದಿದೆ. ಸಿಟ್ಟಿಗೆ ಬಂದು ತೇಜ ಚಾಕು ತೆಗೆದುಕೊಂಡು ಮನ್ಸೋ ಇಚ್ಛೆ ಮಾವನ ಮೇಲೆ ಕೊಲೆ ಮಾಡಿಯೇ ಬಿಟ್ಟಿದ್ದ ನೋಡಿ. ಈತನ ಬಿಡಿಸೋಕೆ ಅಡ್ಡ ಬಂದ ತನ್ನ ಹೆಂಡತಿಯನ್ನ ಇದಕ್ಕೆ ನೀನೇ ಕಾರಣ ಅಂತ ಆಕೆಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದ. ಇನ್ನು ಈ ಘಟನೆ ನಡೆಯಬೇಕಾದ್ರೆ ತೇಜನ ತಂದೆ ಗುರುಶಂಕರ್ ಕೂಡ ದೊಡ್ಡ ಕಲ್ಲನ್ನ ತಂದು ಸೊಸೆ ನಾಗಲಕ್ಷ್ಮಿ ಹಾಗೂ ಸೊಸೆ ತಂದೆ ಶ್ರೀನಿವಾಸನ ಮೇಲೆ ಕಲ್ಲುಗಳನ್ನ ಎತ್ತಾಕಿ ಕೊಲೆ ಮಾಡಿಬಿಟ್ಟಿದ್ದ. ಅದೇನು ಮತ್ತೆ ಏನೋ ಅವ್ರ ತಂದೆನೂ ಅವರು ಅಂದರೆ ಹುಡುಗಿ ತಂದೆನೂ ಬಂದಿದ್ದಾರೆ. ಬಂದು ಏನೋ ಮಾತುಕತೆ ಅಂತ ಬಂದಿದ್ದಾರೆ ಅಂತೇಳಿ ಪಕ್ಕದವ್ರು ಹೇಳಿದ್ರು. ತಿಳ್ಕೊಂಡಿಲ್ಲ ನಾವು ಮಾಹಿತಿ ಬಂದಮೇಲೆ ಏನಾಗಿದೆ ಹಿಂಗೆ ಅಂತಂತಾರೆ. ನಮಗೆ ಬಂದಿದ್ದು ಫೋನು ಮೂರು ಮುಕ್ಕಲ್ಲಿ ಹಿಂಗೆ ಬಂತು, ಹಿಂಗಾಗಿದೆ ನೋಡಿ ಅಂತೇಳಿ ಬಂದು ನೋಡಿದಾಗ ಇಲ್ಲಿ ಅವಲೇ ನಾವು 4 ತರ ಬಂತು. ಅವಲೇ ಎಲ್ಲ ಇಲಾಖೆಲ್ಲ ಇತ್ತು, ಇಲ್ಲಿ ತನಿಖೆ ಮಾಡ್ತಿರು ಕಬಿಟ್ಟು ಅದು ಏನು ಫ್ಯಾಮಿಲಿ ಮ್ಯಾಟ್ರ್ ಅಂತೇಳಿ ಮಾತಾಡ್ಕೆ ಅಂತ ಕರ್ಸಾರ. ಅದೇನಿಲ್ಲ ಅಲ್ಲಿ ಇನ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ, ಅವಾಗೇ ಆಗಿರೋದು. ಬಳ್ಳಾರಿಯನ್ನೇ ನಿಶ್ಶಬ್ದ ಮಾಡಿದ ಡಬಲ್ ಮರ್ಡರ್ ಕೇಸ್. ತಂದೆ ಮಗನ ಕ್ರೌರ್ಯಕ್ಕೆ ತಂದೆ ಮಗಳು ಕ್ಷಣಾರ್ಥದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಅಲ್ಲದೆ ನಾಗಲಕ್ಷ್ಮಿಯ ತಾಯಿಯ ಮೇಲೂ ಹಲ್ಲೆ ಮಾಡಿದ್ದಾರೆ ಕಣ್ರಿ. ಆದ್ರೆ ನಾಗಲಕ್ಷ್ಮಿ ತಾಯಿ ಸಾವಿತ್ರಮ್ಮ ತಪ್ಪಿಸಿಕೊಂಡು ಹೋಗಿದ್ದರಿಂದ ಗಾಯಗಳಾಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಬಳ್ಳಾರಿ ಎಪಿಎಂಸಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆಗ ಕೊಲೆ ಮಾಡಿ ಮೃತದೇಹದ ಪಕ್ಕನೆ ತೇಜ ಹಾಗೂ ಅವರ ತಂದೆ ಗುರುಶಂಕರ್ ಕುಳಿತುಕೊಂಡಿದ್ರು. ಇನ್ನು ಐಜಿ ಹರ್ಷ ಭೇಟಿ ನೀಡಿ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಇಬ್ಬರು ಆರೋಪಿಗಳು ತೇಜು ಮತ್ತು ಅವರ ತಂದೆ ಗುರುಶಂಕರ್ ಅಂತ ಇಬ್ಬರನ್ನೂ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ನಾವು ಮುಂದಿನ ವಿಚಾರಣೆ ಮಾಡಿ ಇವ್ರನ್ನ ಬಂಧನಕ್ಕೆ ಒಳಪಡಿಸಿ ನಾವು ಇನ್ನೂ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳೋರಿದ್ದೀವಿ. ಒಟ್ನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಜೋಡೆ ಕೊಲೆಯಾಗಿದ್ದು ಇಡೀ ಬಳ್ಳಾರಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇಲ್ಲಿ ಗಂಡ ಹೆಂಡತಿ ಜಗಳ ಬಗೆಹರಿಸಲು ಬಂದ ಮಾವನನ್ನೇ ಕೊಲೆ ಮಾಡಿ ಪತ್ನಿಯನ್ನ ಕೊಲೆ ಮಾಡಿದ ಗಂಡ ಮತ್ತು ಮಾವ ಇದೀಗ ಜೈಲ್ ಕಂಬಿ ಎಣಿಸುವಂತಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.